ರಾಜ್ಯ ರಾಜಕೀಯದಲ್ಲಿ ಕೋಟಿ ಕೋಟಿ ಹಗರಣದ ಸದ್ದು ಗದ್ದಲ ಹೆಚ್ಚಾಗ್ತಾ ಇದೆ. ನಿಗಮದ ಅಧಿಕಾರಿ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತಷ್ಟು ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕೋಟಿ ಕೋಟಿ ಹಗರಣದ ಸದ್ದು ಗದ್ದಲ ಹೆಚ್ಚಾಗ್ತಾ ಇದೆ. ನಿಗಮದ ಅಧಿಕಾರಿ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತಷ್ಟು ರಣರೋಚಕ ತಿರುವಿನತ್ತ ಪ್ರಕರಣ ಹೋಗ್ತಾ ಇದೆ. ಚಂದ್ರಶೇಖರ್ನ ಸಾವಿನ ಬೆನ್ನಲ್ಲೇ ಒಂದೊಂದೇ ಘಟನೆ ಬೆಳಕಿಗೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 89.62 ಕೋಟಿ ರೂಪಾಯಿ ಅಕ್ರಮ ಹಗರಣ ಬೆಳಕಿಗೆ ಬಂದಿದೆ. ಕೋಟಿ ಕೋಟಿ 89.62 ಕೋಟಿ ಯಾರ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ಅವರ ಜೇಬಿಗೆ ಹಾಕಿಕೊಳ್ಳೋದಕ್ಕೆ ಅಮಾಯಕ ಜೀವಗಳ ಬಲಿಯನ್ನ ತೆಗೆದುಕೊಳ್ತಿದ್ದಾರೆ. ವಿಪಕ್ಷಗಳಿಗೆ ನಿಜವಾಗ್ಲೂ ಕೂಡ ಇದು ಒಂದು ಅಕ್ರಮದ ಅಸ್ತ್ರ ಸಿಕ್ಕಂತಾಗಿದೆ. ಅಧಿಕಾರಿಗಳ ಜೊತೆ ನಾಗೇಂದ್ರ ವಿರುದ್ಧ ಕೇಳಿ ಬಂದಂತಹ ಆರೋಪಕ್ಕೆ ಬೂಸ್ಟ್ ಸಿಕ್ಕಿದೆ. ಹಾಗಾದ್ರೆ ಯಾವ್ಯಾವ ಕಂಪನಿಗೆ ಹಣ ವರ್ಗಾವಣೆ ಆಗಿದೆ, ಯಾವ್ಯಾವ ಕಂಪನಿಗೆ ವರ್ಗಾವಣೆ ಆಗಿದೆ ಹಣ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪಿಫ್ಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ 5.35 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಪಿಫ್ಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಅದಾದ ನಂತರ ಓಲ್ಟಾ ಟೆಕ್ನಾಲಜೀಸ್ ಸರ್ವಿಸಸ್ಗೆ 5.12 ಕೋಟಿ ವರ್ಗಾವಣೆ ಆಗಿದೆ. ಎಲ್ಲ ಲಿಮಿಟೆಡ್ ಕಂಪನೀಸ್ ಇವೆಲ್ಲ. ಅದಾದ ನಂತರ ಟ್ಯಾಲೆಂಟ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಬರೋಬ್ಬರಿ 5.10 ಕೋಟಿ ರೂಪಾಯಿ ಹಣ ಜಮೆ ಆಗಿದೆ. ಫಿಫ್ಮಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ, ವೋಲ್ಟಾ ಟೆಕ್ನಾಲಜಿಗೆ, ಟ್ಯಾಲೆಂಟ್ ಸಾಫ್ಟ್ವೇರ್ಗೆ. ಅದಾದ ನಂತರ ಅಕಾರ್ಡ್ ಬಿಸಿನೆಸ್ ಸರ್ವಿಸಸ್ಗೆ 5.46 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಅದಾದ ನಂತರ ಮನ್ಹೋ ಎಂಟರ್ಪ್ರೈಸಸ್ಗೆ 5.1 ಕೋಟಿ, ಜಲಿಯಂಟ್ ಟ್ರೈನಿಂಗ್ ಅಂಡ್ ಕನ್ಸಲ್ಟೆನ್ಸಿಗೆ 4.97 ಕೋಟಿ, ವೈಎಂ ಎಂಟರ್ಪ್ರೈಸಸ್ಗೆ ಬರೋಬ್ಬರಿ 4.98 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವಂಥದ್ದು. ಯಾವ ಒಂದು ಅಲ್ಲ, 50 ಅಲ್ಲ, ಎಲ್ಲ 3 ಮೇಲೆ, 5 ಮೇಲೆ, 4 ಮೇಲೆ. ಅದಾದ ನಂತರ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಬರೋಬ್ಬರಿ 4.53 ಕೋಟಿ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ಇತ್ತ ನಾಗೇಂದ್ರ ವಿರುದ್ಧ ಸಂಶಯಗಳು ಹೆಚ್ಚಾಗ್ತಾನೇ ಇದೆ. ಸಚಿವರಾಗಿ 1 ವರ್ಷ ಕಳೆದಿಲ್ಲ, ಆಗ್ಲೇ ಇಷ್ಟು ದೊಡ್ಡ ಮಟ್ಟದ ಹಗರಣದಲ್ಲಿ ಮಿಂದೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಇದೆ. V6 ಬಿಸಿನೆಸ್ ಸೊಲ್ಯೂಷನ್ಸ್ಗೆ 4.50 ಕೋಟಿ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ಗೆ 4.47 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. 8 ವೈಯಕ್ತಿಕ ಖಾತೆಗಳಿಗೆ 40.10 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವಂಥದ್ದು. ಇದಕ್ಕೂ ಅವ್ರಿಗೂ ಏನ್ ಸಂಬಂಧ? ಕೋಟಿ ಕೋಟಿ ಹಗರಣದ ಸದ್ದು ಹೆಚ್ಚಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರ. ಬರೋಬ್ಬರಿ 40.10 ಕೋಟಿ ಹಣವನ್ನ 8 ವೈಯಕ್ತಿಕ ಖಾತೆಗಳಿಗೆ ಹಣವನ್ನ ಜಮೆ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ಇವ್ರಿಗೂ ಅದಕ್ಕೂ ಏನ್ ಸಂಬಂಧ? ಸರ್ಕಾರದ ವಿಕೆಟ್ ಹಾಗಾದ್ರೆ ಪತನ ಆಗುತ್ತಾ? ಮೊದಲ ವಿಕೆಟ್ ಇದು. ಯಾಕಂತಂದ್ರೆ ಬಿ ನಾಗೇಂದ್ರ ಅವರು ಮಾಡಿರುವಂಥ ನೀಚ ಕೆಲಸಕ್ಕೆ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ DCM DK ಶಿವಕುಮಾರ್ ಬಿ ನಾಗೇಂದ್ರ ಅವರ ಮೇಲೆ
ಬಂದಿರುವಂತಹ ಆರೋಪವನ್ನ ಪರಿಗಣಿಸ್ತಾ ಇದ್ದಾರೆ. ಸತ್ಯ ಅಸತ್ಯತೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ 40.10 ಕೋಟಿಯಷ್ಟು ಹಣ ಜಮೆ ಆಗಿದೆ ಅನ್ನುವಂತಹ ಆರೋಪ ಬಿ ನಾಗೇಂದ್ರ ಅವರ ಮೇಲೆ ಕೇಳಿ ಬರ್ತಾ ಇದೆ. ಸೊ ಡ್ಯಾಮೇಜಿಂಗ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಭಾರಿ ಇರುಸು ಮುರುಸಾಗ್ಬಿಟ್ಟಿದೆ. 1 ವರ್ಷ ಕಂಪ್ಲೀಟ್ ಆಯ್ತು. ಅಷ್ಟಲ್ಲಾಗ್ಲೇ ಈಗ ಕಾಂಗ್ರೆಸ್ ಸರ್ಕಾರದ ಸಚಿವನ ಮೇಲೆ ಕೇಳ್ತಾ ಇರುವಂತಹ ಆರೋಪ ಇದೆಲ್ಲ ನಿಜಕ್ಕೂ ಕೂಡ ಬಹಳ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇತ್ತ ಅಧಿಕಾರಿಯ ಆತ್ಮಹತ್ಯೆ ಬೇರೆ ಆಗೋಗ್ಬಿಟ್ಟಿದೆ. ಸರ್ಕಾರಕ್ಕೆ ಮುಜುಗರವೋ ಮುಜುಗರ. ಸಚಿವರಿಗೆ ಶುರುವಾಗ್ತಾ ಇದೆ ಢವ ಢವ. ಮಾಡಿದ್ದುನ್ನೋ ಮಾರಾಯ ಅಂತಲ್ಲ, ಹಂಗೆ ಮೇ ಬಿ ತಪ್ಪು ಮಾಡಿದ್ರೆ ಯಾರೇ ಆಗ್ಲಿ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇತ್ತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಂಡು ಕೇಳರಿಯದಂತಹ ಅವಮಾನ ಮುಜುಗರ ಉಂಟಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರ ಸಂತೋಷ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಕೆಎಸ್ ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಬಿಡಲಿಲ್ಲ. ಬಿಜೆಪಿ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡೋದು. 40% ಸರ್ಕಾರ ಅಂತ ದೊಡ್ಡ ಹೆಸರನ್ನೇ ಬಿಂಬಿಸ್ಬಿಟ್ಟು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸಚಿವರಾದಂತಹ ಬಿ ನಾಗೇಂದ್ರ ಅವರ ಮೇಲೆ ಬಹಳ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತಾರೆ ಹಾಗಾದ್ರೆ?